ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತ್ಯಾಗರಾಜ್ ನಗರದಲ್ಲಿ ಪುಟ್ಟ ಬಾಲಕನ ಮೇಲೆ ಅಮಾನವೀಯವಾಗಿ ವರ್ತನೆ ತೋರಿದಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ರಂಜನ್ ಎಂಬಾತ ಈ ರೀತಿಯ ವಿಕೃತಿಯನ್ನು ಮೆರೆದಿದ್ದಾನೆ. ಫುಟ್ಬಾಲ್ ರೀತಿಯಲ್ಲಿ ಮಗುವಿಗೆ ಒದ್ದಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಈ ದುರುಳನ ವ್ಯಕ್ತಿತ್ವ ಯಾವ ರೀತಿಯಾಗಿರ್ತಕ್ಕಂಥದ್ದು, ಪಕ್ಕದ ಮನೆ ನಿವಾಸಿಯಾಗಿದ್ದು ಕೂಡ ಮಗುವಿನೊಂದಿಗೆ ಯಾಕೆ ಈ ರೀತಿಯಾಗಿ ನಡ್ಕೊಂಡು ಅನ್ನೋದ್ರ ಬಗ್ಗೆ ಖುದ್ದು ಮಾತನಾಡೋದಕ್ಕೆ ಅವರ ಮನೋಜ್ ಕುಮಾರ್ ಅವ್ರ ಸಂಬಂಧಿಕರು ನಮ್ಮ ಮುಂದೆ ಇದ್ದಾರೆ. ಅವ್ರು ಮಾತನಾಡ್ತಾ ಹೋಗ್ತಾನೆ. ಸರ್, ಆಕ್ಚುಲಿ ಮಗು ಆಟ ಆಡ್ತಿತ್ತು, ನಾವು CCTV ದೃಶ್ಯಗಳನ್ನು ಗಮನಿಸಿದ್ರಿ. ಏನಾಗ್ತಿದೆ ಸರ್ ಆಕ್ಚುಲಿ ಇನ್ಸಿಡೆಂಟ್? ಸರ್, ಅವತ್ತಿನ ದಿನ ಏನು ಪ್ರೊವೊಕೇಶನ್ನು ಮಗು ಕಡೆಯಿಂದಾಗಲಿ ಬೇರೆ ಮಕ್ಳ ಕಡೆಯಿಂದಾಗಲಿ ಏನೂ ಇರಲಿಲ್ಲ. ಅವ್ರ ಪಾಡಿಗೆ ಅವ್ರು ಆಡ್ಕೊಂಡಿದ್ರು. ಏನು ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಇದ್ದಕ್ಕಿದ್ದಂಗೆ ಆಚೆ ಬಂದು ಇದು ಕಾಲರೆಲ್ಲ ಹಿಂಗೆ ಫೋಲ್ಡ್ ಮಾಡಿ ರನ್ನಪ್ ತಗೊಂಡು ಬಂದು ಹೊಡೆದಿದ್ದಾನೆ. ಏನು ಕಾರಣ ಏನೂ ಇಲ್ಲ ಅದಕ್ಕೆ. ಆದರೆ ರಂಜನ್ ನೀವು ಗಮನಿಸಿದಾಗ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಆಗಿದ್ದಾರೆ, ಯಾಕೆ ಈ ರೀತಿ ವರ್ತನೆ ಅವ್ರದ್ದು ಅಂತ? ಸರ್, ನಾನು 30 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಸರ್. ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾನೆ, ಏನಾಯಿತು ಏನೋ ನಮಗೂ ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಅದನ್ನು CCTV ಫುಟೇಜ್ ಹುಡ್ಕೋಕೆ ಹೋದಾಗ ಇನ್ನೂ 3 ಮಕ್ಳಿಗೆ ಮಾಡಿರೋದು ಮುಂದೆ ಬಂದಿದೆ. ಸರ್, ಸಾಮಾನ್ಯವಾಗಿ ಸರ್ ಮಕ್ಕಳ ಜೊತೆಗೆ ಬಿಹೇವ್ ಮಾಡ್ಬೇಕಾದ್ರೆ ಸೌಮ್ಯವಾಗಿ ವರ್ತಿಸಬೇಕು. ನಾವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಿ ಅದೇ ರೀತಿ ಮಕ್ಕಳು ಕೂಡ ರೆಸ್ಪಾಂಡ್ ಮಾಡ್ತವೆ. ಮಕ್ಕಳನ್ನ ಭವಿಷ್ಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ ಯಾವ ರೀತಿ ವರ್ತನೆ ಮಾಡುವಂಥದ್ದು. ಈ ರೀತಿ ಅಗ್ರೆಸಿವ್ ಆಗಿ ಬಂದು ಒದಿಯುವಂಥದ್ದು, ಈ ರೀತಿ ಎಲ್ಲ ಮಾಡುವಂಥದ್ದು ಪದೇ ಪದೇ ರಿಪೀಟ್ ಆಗ್ತಿರ್ತಕ್ಕಂಥ ಈ ಘಟನೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಹಿಂದೆ ಯಾವ್ದಾದ್ರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು? ಇಲ್ಲ, ಇದಕ್ಕೆ ಹಿಂದೆ ಯಾವುದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ನನಗಿದೆ ಬೇಜಾರಾಗ್ತಾ ಇದೆ. ನಮ್ಮ ತಂಗಿ ಮಗು ಬಿಟ್ಟು ಇನ್ನು 3 ಮಕ್ಳಿಗೆ CCTV ಫುಟೇಜ್ ಸಿಕ್ಕಿದೆ. ಯಾರು ಮುಂದೆ ಬರ್ತಾ ಇಲ್ಲ. ಮುಂದೆ ಬರಬೇಕು, ಹೇಳ್ಬೇಕು. ಈಗ ನಮ್ಮ ಮಕ್ಳಿಗೆ ನಾವು ಹೋರಾಡಿದೆ, ನಾವು ಫೈಟ್ ಮಾಡಿದೆ, ಇನ್ನು ಬೇರೆಯವ್ರು ಫೈಟ್ ಮಾಡ್ತಾರ? ನಮ್ಮ ರೋಡಲ್ಲಿ ಇಂಥವ್ನು ಇದ್ದಾನೆ ಅಂತ ಎಲ್ಲರೂ ಮುಂದೆ ಬರಬೇಕು, ಹೇಳ್ಬೇಕು, ಮಾತಾಡಬೇಕು. ಈ ಥರ ಆಗಿದೆ, ಹೌದು, ಈ ಥರ ನಮ್ಮ ಮಕ್ಳಿಗೂ ಮಾಡಿದ್ದಾನೆ, ಮಾತಾಡಬೇಕು, ಮುಂದೆ ಬರಬೇಕು. ಈ ರೀತಿಯ ವರ್ತನೆಗಳನ್ನ ಗಮನಿಸೋದಾದ್ರೆ ಸರ್, ಹಿಂದೆ ಬೇರೆ ಯಾವ್ದಾದ್ರು ಆಕ್ಟಿವಿಟೀಸ್ ಮಾಡುವಂಥದ್ದು ಅಥವಾ ಬೇರೆಯವ್ರಿಗೆ ತೊಂದರೆ ಕೊಡುವಂಥದ್ದು, ಹೆಣ್ಮಕ್ಳ ಜೊತೆಗೆ ಅನುಚಿತವಾಗಿ ವರ್ತಿರುವಂಥದ್ದು, ಆ ಥರದ್ದು ಕೇಳಿ ಬಂದಿತ್ತು ಸರ್ ನೀವು ಕೇಳಿರೋರು? ಇಲ್ಲ ಸರ್, ಯಾವತ್ತೂ ಇಲ್ಲ. ಏನು ಮಕ್ಕಳ ಜೊತೆಗೆ ಮಾತ್ರ ಈ ರೀತಿಯಾಗಿ ವಿಕೃತಿಯಾಗಿ ಯಾಕೆ ನಡ್ಕೊಳ್ತಾನೆ ಅಂತ ರೀಸನ್ ಇರಬೇಕಲ್ಲ ಸರ್? ಆ್ಯಕ್ಚುಲಿ ಆತನ ವ್ಯಕ್ತಿತ್ವನೇ ಆಗ ಅಥವಾ ನಮಗೇನು ರೀಸನ್ ಏನು ಗೊತ್ತಾಗ್ತಾ ಇಲ್ಲ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ರಿಜಿಸ್ಟರ್ ಆಗಿದೆ. ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ನೋಡೋಣ ಸರ್. ಸಾಮಾನ್ಯವಾಗಿ ನೆರೆಹೊರೆಯವರು ಅಂದರೆ 30 ವರ್ಷದಿಂದ ಇಲ್ಲಿ ವಾಸ ಆಗಿದ್ದಾರೆ, ಮಾತಾಡ್ತಿರ್ತಾರೆ, ಪರಿಚಯ ಇರ್ತಾರೆ. ನಿಮ್ಮ ಜೊತೆಗೆ ಯಾವ ರೀತಿ ಇರ್ತಾರೆ ವರ್ತನೆ? ಒಂದು ನಿಮಿಷ ಇದ್ದಾರೆ ಇಲ್ಲಿ 30 ವರ್ಷದಿಂದ ನಾನೇ ನೋಡ್ತಾ ಇದ್ದೀನಿ. ಆದರೆ ಹೇಳ್ಬೇಕು ಅಂದರೆ ಪರ್ಸ್ನಲ್ 1-on-1 ಏನು ನಮ್ಗೆ ರಿಲೇಷನ್ನೇ ಇಲ್ಲ. ನಾವು ಒಂದು ಲಾಸ್ಟ್ 5-10 ವರ್ಷದಲ್ಲಿ ಒಂದ್ಸಲನೂ ಅವ್ರಿಗೆ ಮಾತಾಡ್ಸಿರಲ್ಲ, ಅವ್ರು ನಮಗೆ ಮಾತಾಡ್ಸಿರಲ್ಲ. ಸೊ ಏನು ಇದರಲ್ಲಿ ಬೇರೆ ಮೋಟಿವ್ ಇರೋಕ್ಕೆ ಚಾನ್ಸೇ ಇಲ್ಲ. ಮತ್ತೆ ಈ ಘಟನೆಗೆ ಸಂಬಂಧಪಟ್ಟಂತೆ ಅವ್ರ ಕುಟುಂಬದವ್ರ ಜೊತೆಗೆ ಏನಾದ್ರು ಮಾತಾಡೋದು ಸರ್? ಏನು ಹೇಳ್ತಾರೆ ಅವರು? ಯಾವ ರೀತಿ ಇರ್ತಾರೆ ಮನೆ? ಅವ್ರ ಕುಟುಂಬದವರು, ಅವ್ರ ತಂದೆ ಪಾಪ ಬಂದಿದ್ರು, ಈ ಥರ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ, ನಾನು ಜವಾಬ್ದಾರಿ ತಗೋತೀನಿ, ಇನ್ಮೇಲೆ ಈ ಥರ ನಡ್ಕೊಳ್ಳಲ್ಲ ಅಂತ. ಆದರೆ ನಾನು ಅವ್ರಿಗೆ ಒಂದೇ ಪ್ರಶ್ನೆ ಕೇಳಿದೆ, ಇವತ್ತು ನಮ್ಮ ಮಗುಗಾಗಿದೆ, ನಾಳೆ ನಿಮ್ಮ ಮಗುಗಾಗಿದೆ, ನೀವು ಬಿಡ್ತಾ ಇದ್ರಾ? ಕಂಪ್ಲೇಂಟ್ ವಾಪಸ್ ತಗೋತಾ ಇದ್ರಾ? ನಾನು ತಗೊಳ್ಳಲ್ಲ ಅಂತ ಹೇಳಿದ್ದೀನಿ. ಮಗು ಕಂಡೀಷನ್ ಹೇಗಿದೆ, ಯಾವ ರೀತಿಯಾಗಿ, ಎಲ್ಲೆಲ್ಲಿ ಏಟ್ ಬಿದ್ದಿದೆ ಸರ್? ತಲೆಗೆ, ಬೆನ್ನಿಗೆ, ಸ್ವಲ್ಪ ಮಂಡಿಗೆ, ಇಲ್ಲಿ ಚೀಕ್ಸ್ ಮೇಲೆ ಎಲ್ಲ ಏಟು ಬಿದ್ದಿದೆ. ಆದರೆ ದೇವ್ರ ದಯೆಯಿಂದ ಅವನು ಹೊಡೆದಿರೋ ರನ್ನಪ್ ತಗೊಂಡು ಹೊಡೆದಿರೋ ಇದಕ್ಕೆ ಎಷ್ಟು ಜೋರಾಗಿ ಏಟು ಬೀಳಬೇಕಾಗಿತ್ತು ಅಷ್ಟು ಬಿದ್ದಿಲ್ಲ. ಸುಮಾರಾಗಿ ಓಕೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಪೊಲೀಸ್ನವರು? ಯಾವ ರೀತಿ ಕ್ರಮ ತಗೊಳ್ತೀವಿ ಸರ್? ತಗೊಂಡಿದ್ರು, 2 ಸಲ ಸ್ಟೇಷನ್ಗೂ ಕರ್ಕೊಂಡೋದ್ರು. ಅವನಿಗೆ ನೋಟಿಸ್ ಕೊಟ್ಟಿದ್ದಾರಂತೆ. ಅವ್ರ ಕಡೆಯಿಂದ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಾವೇನಿದೆ ಇದಕ್ಕೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋತೀವಿ, ಅವನ ಅಗೇನ್ಸ್ಟ್ ನಾವು ಆ್ಯಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇದಿಷ್ಟು ಕೂಡ ಬಾಲಕನ ಸಂಬಂಧಿಯಾಗಿರ್ತಕ್ಕಂಥ ಮನೋಜ್ ಕುಮಾರ್ ಅವರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.